ಇವತ್ತಿನ ಕಾನ್ಸ್ಟಿಟ್ಯೂನ್ಸಿಗೆ ಹೋಗೋಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಮಾತು, ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು, ನೀವು ಯಾರು ಓಟ್ ಹಾಕ್ತೀರಾ, ಕಾಂಗ್ರೆಸ್ಸಾ BJPನ? ಇದನ್ನು ಕೇಳ್ತಾ ಇರ್ತೀನಿ. ನಿಮಗಿರೋಂಥ ಪ್ರಶ್ನೆ ಪ್ರಥಮ ಮನಸ್ಸಲ್ಲಿ ಏನಿರುತ್ತೆ ಅಂತ. ನನ್ನ ಮನಸ್ಸಲ್ಲಿರೋದು ಒಂದೇ, ಸಂವಿಧಾನ ಗೆಲ್ಲಬೇಕು, ಜನರ ಅಭಿಪ್ರಾಯ ಗೆಲ್ಲಬೇಕು, ಓಟ್ ಹಾಕೋ ಮತದಾರ ಗೆಲ್ಲಬೇಕು. ಇದು ನಮ್ಮ ಆಸೆ. ಅದಕ್ಕೋಸ್ಕರ ಪ್ರಾಮಾಣಿಕವಾಗಿ ಇವ್ರು ಹೇಳೋದನ್ನ ಅವ್ರಿಗೆ ಕೇಳ್ತೀನಿ, ಉಲ್ಟಾ ಮಾಡಿ. ಯಾರು ಕಾಂಗ್ರೆಸ್ ಅಂತಾರೋ ಅವ್ರನ್ನ BJP ಉಲ್ಟವಾಗಿ ಕೇಳ್ತೀವಿ, BJP ಅಂದಾಗ ಅದನ್ನ ಕಾಂಗ್ರೆಸ್ಗೆ ಉಲ್ಟಾ ಮಾಡಿ ಕೇಳ್ತೀವಿ. ಉದ್ದೇಶ ಇಷ್ಟೇ, ಎರಡೂ ಥರ. ಯಾಕೆ ಅನ್ನೋದು, ಒಂದು ಪಾರ್ಟಿ, ಒಂದು ರಾಷ್ಟ್ರೀಯ ಪಾರ್ಟಿ ಹೇಗೆ ಜನರ ಮನಸ್ಸಲ್ಲಿ ಬೇರೂರಿದೆ ಅನ್ನೋದನ್ನು ಕ್ವಶನ್ ಮಾಡಿ, ಮತ್ತು ಜನ ಹೇಗೆ ಆ ಯೋಜನೆಗಳು ತಲುಪಿದೆ ಅನ್ನೋದು ಅವ್ರನ್ನ ಕ್ವಶನ್ ಮಾಡಿ ತಿಳ್ಕೊಬೇಕು. ಆ ಕಾರಣಕ್ಕೆ ಅಷ್ಟು ಪ್ರಶ್ನೆ ಮಾಡ್ತೀವಿ ಅಷ್ಟೇ. ಭಾಳ ಜನ ಅಂದ್ಕೊಳ್ತಾರೆ, ನಾವು ಕಾಂಗ್ರೆಸ್ ಅವ್ರು ಕೇಳಬೇಕಾದ್ರೆ ಯಾಕೆ BJP ಯಾಕೆ ಆಗಬಾರ್ದು ಅಂತ ಇವ್ನು BJP ಕಣೋ, BJP ಏನೋ ಕೇಳಿ ಯಾರೋ ಹೇಳ್ತಾರೆ, ಅದಕ್ಕೆ ಯಾಕೆ ಸಿದ್ದರಾಮಯ್ಯ ಏನು ಕೊಟ್ಟಿಲ್ವ ಅಂತ ಕಾಂಗ್ರೆಸ್ ಕಣೋ. ನೀವು ಅಂದ್ಕೊಳ್ತೀರಾ ಅಷ್ಟೇ. ನಮ್ಮ ಉದ್ದೇಶ ಆ ಯೋಜನೆ ಜನಕ್ಕೆ ಹೆಂಗೆ ತಲುಪಿದೆ ಅಂತ ಕೇಳಬೇಕು. ಸುಮ್ಮನೆ ಕೇಳೋಕ್ಕೆ ಬೇಕಾದಷ್ಟು ಅಂತ ಸಿಗ್ತಾರೆ. ಅದು ನನ್ನ ಕೆಲಸ ಅಲ್ಲ. ಅದು ನನಗೆ ಜನರ ಪ್ರಾಮಾಣಿಕ ಒಪಿನಿಯನ್ ಮುಖ್ಯ. ನನಗೇನಿರುತ್ತೆ ಡೌಟ್ನ ಕೇಳ್ತೀನಿ. ಅವ್ನ ಹೆಸರು ಕೇಳ್ತೀನಿ, ಮದುವೆ ಆಗಿದೆಯಾ, ನೀ ಹೆಂಗಿದೆಯಾ ಗುರು ಅಂತ. ಒಬ್ಬ ಜನಸಾಮಾನ್ಯ ಹತ್ರದಾಗ ಅವ್ನು ಹೆಗಲ ಮೇಲೆ ಕೇಳ್ತೀನಿ, ನೀನು ನಮ್ಮವನು ಗುರು, ಅದೇನು ಹೇಳಪ್ಪ ನಿನ್ನ ಸಮಸ್ಯೆ ಏನು ಅಂತ. ಸೊ ಎರಡು ವಿಚಾರ ಈ ಸಮಯದಲ್ಲಿ ಸ್ಪಷ್ಟಪಡಿಸ್ತೀನಿ. ಎಂಟರ್ಟೈನ್ಮೆಂಟ್ ಶೋ ಮಾಡಬೇಕು ಅಂದರೆ 10 ಹಲವು ಇದೆ ನನಗೆ. ಸೊ MP ಎಲೆಕ್ಷನ್ ಬರ್ತಾ ಇದೆ ಅಂದರೆ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ಅಥವಾ ಬೇರೆ ಬೇರೆ ಸ್ಟೇಟಲ್ಲಿ ನಡೆಯುವಂಥ ಸಮೀಕ್ಷೆ ಮೇಲೆ ನಡೆಯುತ್ತೆ. ಯಾವಾಗಲೂ ಅಲ್ಲಷ್ಟಿದೆಯಂತೆ ಓಟು, ಆ ಒಪಿನಿಯನ್ ಬಿಲ್ಡ್ ಆಗ್ತಾ ಇರುತ್ತೆ. ನಾನು ಗ್ರೌಂಡ್ಗೆ ಇಳಿದು ನಮ್ಮ ಜನರ ಮನಸ್ಸಲ್ಲಿ ಹಿಡಿದು ತಿಳ್ಕೊಬೇಕು ಅಂತ ನನ್ನ ಆಸೆ. ಆ ಕಾರಣಕ್ಕೆ ಬರ್ತೀನಿ. ಇದೆಲ್ಲ ಆದರೆ ಇವಾಗ ಬಂದಿರೋ ಕಾನ್ಸ್ಟಿಟ್ಯೂನ್ಸಿ ತುಂಬ ಇಂಟ್ರೆಸ್ಟಿಂಗು. ಆ ಕಾನ್ಸ್ಟಿಟ್ಯೂನ್ಸಿ ಫುಲ್ ಡೈಲಾಗು. ಅದು ಏನು ಅಂದರೆ, ಆ ಕಾನ್ಸ್ಟಿಟ್ಯೂನ್ಸಿ ಕ್ಯಾಂಡಿಡೇಟ್ಸ್ ಅಂತ ಶುರು ಮಾಡೋದು ಸಾಕು, ಒಂದಷ್ಟು ಹೆಸರುಗಳು ಬರುತ್ತೆ. ಬಾಲಕೃಷ್ಣ, ತೆಲುಗು ಬಾಲಕೃಷ್ಣ ಇದ್ರಲ್ಲ, ಪವನ್ ಕಲ್ಯಾಣ್, ನಂದಮುರಿ, NTR, ಮಹೇಶ್ ಬಾಬು, ರವಿತೇಜ, ಚಿರಂಜೀವಿ, ಎಲ್ಲರೂ ಒಂದೇ ಆ್ಯಂಗಲಿಗೆ ಟಕ್ಕನ್ನು ಬಂದೋಗೋದು ಅಂದರೆ ಯಾರು? ಪ್ರದೀಪ್ ಈಶ್ವರ್ ಅವರು. ಚಿಕ್ಕಬಳ್ಳಾಪುರ ಅಂದಕ್ಕೆ ಪ್ರದೀಪ್ ಈಶ್ವರ್ ನೆನಪು ಬರ್ತಾರೆ. ಸೊ ಸುಧಾಕರ್ ವಿಸಸ್ ಕಾಂಗ್ರೆಸ್ ಅಂತ ಆದರೆ, ಬಟ್ ಸುಧಾಕರ್ ವಿಸಸ್ ಪ್ರದೀಪ್ ಈಶ್ವರ್ ಅನ್ನೋ ತರುವ ಎಲೆಕ್ಷನ್ನು. ನಾನು ಯಾಕೆ ಪ್ರದೀಪ್ ಈಶ್ವರ್ ಅವರ ಹೆಸರು ತಗೊಂಡೆ ಅಂದರೆ ಇಷ್ಟೇ, ಕಾನ್ಸ್ಟಿಟ್ಯೂನ್ಸಿಲಿ ಸುಧಾಕರ್ ಎಲ್ಲಿ ತಗೋತಾನೋ ನಾನು ಅಲ್ಲಿ ಬಂದು ಸೋಲ್ನ ತನಕ ಬಿಡಲ್ಲ ಅಂತ ಜಿದ್ದಕ್ಕೆ ಬಿದ್ದಿದ್ದಾರೆ ಪ್ರದೀಪ್ ಈಶ್ವರ್ ಅವರು. ಸೊ ಇದು ಇವ್ರು ತಗೊಳ್ತಾ ಇರೋಂತಹ ಒಂದು ಇದು. ಪ್ರದೀಪ್ ಈಶ್ವರ್ ಯಾವುದೇ ಕಾರಣಕ್ಕೂ ಬಿಡಲ್ಲ, ನೀವೇನೇ ಮಾಡು ನಾನು ಬಿಡಲ್ಲ. ಅವ್ರು ಕನ್ಸು ಕಾಣಕ್ಕೂ ಬಿಡ್ತಾ ಇಲ್ಲ ಸುಧಾಕರ್ ಅವ್ರನ್ನ. ಆ ರೇಂಜಿಗೆ ಕಾಟ ಕೊಡ್ತಾ ಇದ್ದಾರೆ. ಸೊ ಯಾಕೆ ಅಂತ ಅವ್ರನ್ನೂ ಮಾತಾಡ್ಸೋಣ, ಸುಧಾಕರ್ ಅವ್ರನ್ನು ಕೇಳೋಣ. ಯಾಕೆ ಇವ್ರು ಇಷ್ಟು ನಿಮ್ಮ ವಿಚಾರದಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನು, ಯಾಕೆ ನೀವಿಬ್ಬರು ದಿಗ್ಗಜರ ಫಿಲಮ್ ಕುಚ್ಚಿಕ್ಕು ಸಾಂಗ್ ಆಡಬಾರ್ದು, ಇವೆಲ್ಲ ಕೇಳೋಣ. ಬನ್ನಿ ಮಾತಾಡ್ಸೋಣ. ಇವತ್ತಿನ ಕಾನ್ಸ್ಟಿಟ್ಯೂನ್ಸಿ ಚಿಕ್ಕಬಳ್ಳಾಪುರ ಸಖತ್ ಥ್ರಿಲ್ಲಿಂಗು, ಸಖತ್ ಇಂಟ್ರೆಸ್ಟಿಂಗು. ಒಬ್ರಿಗಿಂತೊಬ್ರು ಕೌಂಟರ್ಗಳು ಸಖತ್ತಾಗಿ ಕೊಡ್ತಾರೆ. ಸೈಲೆಂಟಾಗಿ ಸುಧಾಕರ್ ಅವ್ರು ಕೊಟ್ಟರೆ ಪಂಚ್ ಮೇಲೆ ಪಂಚ್ ಕೊಟ್ಟು ಪ್ರದೀಪ್ ಈಶ್ವರ್ ಇದ್ದಾರೆ. ರಕ್ಷಾಮಯ್ಯ ಕ್ಯಾಂಡಿಡೇಟು. ನೋಡೋಣ ಯಾರು ಏನು ಹೇಳ್ತಾರೆ ಕೇಳೋಣ. ಬನ್ನಿ ಇನ್ನಷ್ಟು ಜನನ ಮಾತಾಡ್ಸೋಣ, ಜನರ ಒಪಿನಿಯನ್ ತೊಗೊಳ್ಳೋಣ, ಲೀಡರ್ಸನ್ನು ಕೇಳೋಣ, ಎಲ್ಲ ವರ್ಗದವರು. ನಾನು ನಂಬಿರೋದು ಒಂದೇ ರೀ, ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ಎಲ್ಲ ಯೋಜನೆಗಳು ಒಬ್ಬ ಬಡವ, ಒಬ್ಬ ನಾಡಿನ ಕಡು ಬಡವನಿಗೆ ಆ ಯೋಜನೆ ಸಿಕ್ಕರೆ ಅವತ್ತು ಆ ಸರ್ಕಾರಕ್ಕೆ ಸಾರ್ಥಕತೆ ಅಂತ ನಾನು ನಂಬಿರೋದು. ಬನ್ನಿ ಮಾತಾಡ್ಸೋಣ, ಕಮಾನ್. ಈಗ ಎಕ್ಸಾಕ್ಟ್ ಚಿಕ್ಕಬಳ್ಳಾಪುರದ ಕಂದವಾರ ಬಾಗ್ಲಲ್ಲಿದ್ದೀವಿ. ಒಂದಷ್ಟು ಜನ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಏನಣ್ಣ ನಿಮ್ಮ ಹೆಸರು? ಸರ್ದಾರ. ಯಾವ ಊರಿಗೆ ಸರ್ದಾರ? ಚಿಕ್ಕಬಳ್ಳಾಪುರ ಸರ್ದಾರ್ನ ನೋಡ್ರೆ ಗೊತ್ತಾಯ್ತು ಸರ್ದಾರ. ಈ MP ಎಲೆಕ್ಷನ್ ಬರ್ತಾಯ್ತು, ಓಟ್ ಮಾಡ್ತೀರಾ? ಮಾಡೋಣ ಸರ್. ಯಾರಿಗೆ ಮಾಡ್ತೀರಾ? ನೋಡೋಣ, ಅವತ್ತು ದೇವ್ರ ಬುದ್ಧಿ ಯಾರು ಕೊಡ್ತಾರೆ. ಬುದ್ಧಿ ದೇವ್ರು ಕೊಡೋದಲ್ಲ, ನೀವು ಡಿಸೈಡ್ ಮಾಡೋದು. ದೇವ್ರ ಬುದ್ಧಿ ಎಲ್ಲಿ ಕೊಡ್ತಾರೆ? BJPಗೆ ಹಾಕೋಣ ಅನ್ಕೊಳ್ಳಿ. ನೀವು BJPಗ? ಓಕೆ. ನಿಮ್ಮ ಲೆಕ್ಕದಲ್ಲಿ ಅಲ್ಲಿ ಅಭಿವೃದ್ಧಿ ಯಾರ ವಿಚಾರದಲ್ಲಿ? ಇಲ್ಲಿ ಸುಧಾಕರ್ ನಿಂತ್ಕೊಳ್ತಾ ಇದ್ದಾರೆ, ಕಾಂಗ್ರೆಸ್ ಇಂದ ಇದ್ದಾರೆ. ಸೊ ನಿಮ್ಮ ಓಟು ಕಾಂಗ್ರೆಸ್ಗೂ ಅಥವಾ BJPಗೋ? ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲಿಗಿಂತ ನಾವು ಅಲ್ಲಿ ಸೆಂಟ್ರಲ್ ನೋಡಬೇಕಾಗುತ್ತೆ. ಸೆಂಟ್ರಲ್ ನೋಡ್ಬೇಕಾಗ್ತಾ ಯೂಶಲಿ. ಓಕೆ. ಸಿದ್ದರಾಮಯ್ಯ ಕೊಟ್ಟಿರೋ ಯೋಜನೆ ಯಾವುದು ತಲುಪಿಲ್ವಾ? ನಮಗೆ ಯಾವುದು ತಲುಪಿಲ್ಲ. ಅವ್ರನ್ನೇ ಮಾತಾಡ್ಸೋಣ, ಅವ್ರ ಒಪಿನಿಯನ್ ಏನಿರುತ್ತೆ. ಬನ್ನಿ ಒಂದು ಚಿರಿಂಗ್ ಗೊತ್ತು, ನಿಮ್ಮನ್ನೇ ಮಾತಾಡ್ಸೋಣ. ಏನಣ್ಣ ನಿಮ್ಮ ಹೆಸರು? ಶ್ರೀನಿವಾಸ. ನಿಮ್ಮ ಹೆಸರು? ವೆಂಕಟೇಶ್. ಶ್ರೀನಿವಾಸ ವೆಂಕಟೇಶ ಜೊತೆಲ್ಲವ್ರೆ ನೋಡಿ. ಏನು ವೆಂಕಟೇಶ್ ಅಣ್ಣ ಸಮಾಚಾರ? ಏನಿಲ್ಲ ಸರ್, ಎಲ್ಲ ಹೇಳ್ಬೇಕು. ಮದುವೆ ಆಗೈತಾ? ಆಗಿದೆ. ಎಷ್ಟು? ಒಂದೇ ಮದುವೆ. ಒಂದೇ. ಮಕ್ಕಳು? 3 ಜನ. 3? ಯಾಕೆ? ಏನು ದೇವ್ರು ಕೊಟ್ಟು, ದೇವ್ರು ಕೊಟ್ಟಿದ್ದಲ್ಲ, ನೀವು ನಾವು ಪ್ರಯತ್ನ ಪಡ್ತೀವಿ. ಪ್ರಯತ್ನ ಪಡ್ತೀವಿ, ದೇವ್ರು ಅದು ವರ ಕೊಡ್ತಾರೆ. ನೀವು ಪ್ರಯತ್ನ ಪಟ್ಟಿದ್ದಕ್ಕೆ ದೇವ್ರು ವರ ಕೊಡ್ತಾರೆ. ಹೌದು ಸರ್. ಈಗ ಮಕ್ಕಳೇನ್ ಮಾಡ್ಕೊಂಡವ್ರೆ? ಮಕ್ಕಳು 3 ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಈಗ MP ಎಲೆಕ್ಷನ್ ಬರ್ತಾಯ್ತು, ಓಟ್ ಮಾಡ್ತೀರಾ? ನಿಮ್ ನಿರ್ಧಾರ ಹೇಳಿ, ನೀವು ಯಾವ? ಓಕೆ ಸರ್, ಮಾಡ್ತೀರಾ? ಮಾಡಿ ಅವಾಗ ಆ ಟೈಮ್ನಲ್ಲಿ ನೋಡ್ಬಿಟ್ಟು. ಇವಾಗ ಯೂಶಲಿ ಯಾರು ಮಾಡ್ತೀರಿ? ನಿಮ್ಗೆ ಯಾವ ಪಕ್ಷ ಇಷ್ಟ? ನಾವು BJPಗೆ ಮಾಡ್ತೀವಿ. ನೀವು? ನಾವು BJPಗೆ. ಫಿಕ್ಸಾ? ಫಿಕ್ಸ್. ಯಾಕೆ?
ನಮ್ಮ BJP ಚೆನ್ನಾಗಿ ಕೆಲಸ ಕಾರ್ಯ ಅವ್ರು ಮಾಡೋರು ಮೇಲ್ಗಡೆ ಮೋದಿ ಮೇಲ್ಗಡೆ ಅದರಿಂದ ನಾವು BJPಗೇನೆ ಓಟ್. ಯಾಕೆ ಇಲ್ಲಿ ಕೆಳಗಡೆ ಅವ್ರು ಮಾಡಿಲ್ವಾ? ಕೆಳಗಡೆ ಏನು ಮಾಡಿಲ್ಲ. ಯಾಕೆ? ಯಾರು ಬೇಕಾದವ್ರು ಕೆಲವ್ರು ಕೊಟ್ಟವ್ರು ಅಷ್ಟೇ, ನಿನ್ ಯಾರಿಗೂ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಇಲ್ಲಿ ಸುಧಾಕರ್ ಕೆಲಸ ಮಾಡೋರ ಮಾಡೋರೆ. ಏನ್ ನಿಮ್ಮ ಹೆಸರು? ಗೀತಾಂಜಲಿ ಅಂತ. ಅಲ್ಲಿ ಫೋನ್ ಇಟ್ಬಿಡಿ, ಇಲ್ಲ ಇಲ್ಲಿ ಮಾತಾಡಿ. ವೇಟ್ ಪವನ್. ಈಗ MP ಎಲೆಕ್ಷನ್ ಬರ್ತಾ ಇದೆ, ವೋಟ್ ಮಾಡ್ತೀರಾ? ಅಲ್ಲಿ ಫೋನ್ ಇಟ್ಬಿಡಿ. ಪವನ್ ಆಮೇಲೆ ಮಾಡ್ತೀರಮ್ಮ, ಬಿಸಿ ಅವರು. MP ಎಲೆಕ್ಷನ್ ಬರ್ತದೆ, ವೋಟ್ ಮಾಡ್ತೀರಾ? ಮಾಡ್ತೀವಿ. ನಿಮ್ಮ ಲೆಕ್ಕದಲ್ಲಿ ಕಾಂಗ್ರೆಸ್ ಗೆಲ್ಬೇಕೋ BJP ಗೆಲ್ಬೇಕೋ? ಯಾವ್ದ್ರ ಗೆಲ್ತ್ರೂ ಒಳ್ಳೇದು ಮಾಡಬೇಕು. ಒಳ್ಳೇದು. ನಿಮ್ಗೆ ಯಾರು ಗೆಲ್ಬೇಕು? ನನ್ಗೆ ಯಾರ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅಷ್ಟು ಅದ್ರ ಮೇಲೆ ಅಷ್ಟು ನಾಲೆಜ್ ಏನಿಲ್ಲ ಪಾಲಿಟಿಕ್ಸ್ ಬಗ್ಗೆ. ಯೂಶುವಲಿ ಯಾರು ಪ್ರಧಾನಿ ಯಾರಾಗಬೇಕು? ಪ್ರಧಾನಿನಾ? ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ಮೋದಿನೇ ಆಗ್ಬೇಕು. ಮತ್ತೆ ಕಾಂಗ್ರೆಸ್ BJP? BJP. ಇಲ್ಲಿ ಫ್ರೀ ಬಸ್ ಎಲ್ಲ ಕೊಟ್ಟದ್ದು ಕಾಂಗ್ರೆಸ್ ತಾನೆ ಕೊಟ್ಟಿರೋದು ಅವರೇ. ವೋಟ್ ಹಾಕೋದು ಮಾತ್ರ BJPಗ? ಮೋಸ ಅಲ್ವಾ ಸಿದ್ದರಾಮಯ್ಯ? ಹಿಂಗೆ ನೋವಾಗಲ್ವಾ? ನೀವು ಹೆಂಗಸ್ರೆ ಹೆಪ್ಪಂಗೆ ನೋವು ಮಾಡಿಬಿಟ್ರೆ ಹೆಂಗೆ ಹೇಳಿ ಹೇಳಿ, ಯಾಕೆ ಹೆಂಗೆ? ಇಲ್ಲಿ ಕೊಟ್ರು ಫ್ರೀಯಾಗಿ ಕೊಟ್ರು ಬೇರೆ ಇದು ಇರುತ್ತಲ್ವ ಸರ್, ಬೇರೆದಲ್ಲಿ ತಗೋತಾರಲ್ವ ಅವರು, ಬೇರೆಯವ್ರ ಹತ್ರ ವಸೂಲು ಮಾಡ್ಕೋತಾರಂತ. ಬನ್ನಿ ಇನ್ನೊಂದಷ್ಟು ಜನ ಮಾತಾಡ್ಸೋಣ. ಏನು ನಿಮ್ಮ ಹೆಸರು? ಯಶೋಧ ಅಂತ. ಶ್ರೀಕೃಷ್ಣ ಹೆಂಗವ್ರೆ? ಯಶೋಧನ್ ಜೊತೆ ಕೃಷ್ಣ ಇರ್ಬೇಕಲ್ಲ, ಎಲ್ಲಿ ಅಂದೆ? ಕೃಷ್ಣ ಇಲ್ಲ, ರಾಯನ್ ಮಗಳಿದ್ದಾರೆ. ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಇರ್ತಾರೆ. ನಮ್ಮ ಹೆಸರು ಶೈಲಜಾ ಅಂತ. ಶೈಲಜಾ ಅವ್ರು ಏನು ಮಾಡ್ಕೊಂಡಿದ್ದೀರಾ? ನಾವು ಟೀಚರ್. ನೀವು ಏನ್ ಟೀಚ್ ಮಾಡ್ತೀರಾ? ಏನ್ ಪಾಠ ಮಾಡ್ತೀರಾ? ನಾವು ಹೈಸ್ಕೂಲ್ಗೆ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿಲ್ಲ, ನಿಮ್ಮ ಅಪ್ಪನ ಕರ್ಕೊಂಬ, ಯು ಇಡಿಯಟ್. ಆ ಥರ ಹೇಳೋ ಸಿಚುವೇಶನ್ ಇರೋದಿಲ್ಲ, ಎಲ್ಲರೂ ನಾವು ವರ್ಕ್ ಮಾಡ್ಕೊಂಡ್ ಬರ್ತಾರೆ. ಹೌದಾ? ಈಗ MP ಎಲೆಕ್ಷನ್ ಬರ್ತಾ ಇದೆ, ವೋಟ್ ಮಾಡ್ತೀರಾ? ಮಾಡ್ಲೇಬೇಕಲ್ವ, ಅದು ನಮ್ಮ ಹಕ್ಕು, ಅದು ನಮ್ಮ ರೈಟ್ಸ್. ಇಲ್ಲಿ ಯಾರು ಗೆಲ್ಬಹುದು, ಕಾಂಗ್ರೆಸ್ ಅಥವಾ BJP? ಹೇಳಕ್ಕಾಗಲ್ಲ. ಅಲ್ಲ, ನಿಮ್ಮ ಒಲವು ಯಾರ ಪರ? ಅಲ್ಲ, ಇನ್ನೊಂದು ಈಗ ಹೇಳಕ್ಕಾಗಲ್ಲ ಯಾರ ಮನ್ಸಲ್ಲಿ ಯಾರು. ಅಲ್ಲ, ಬೇರೆಯವ್ರ ಮನ್ಸು ಬೇಡ, ನಿಮ್ಮ ಮನ್ಸು ಹೇಳಿ. ನಿಮ್ಮ ಮನ್ಸಲ್ಲಿ ಇರೋದು ನಮ್ಮ ಮನ್ಸಲ್ಲಿ 50-50 ಇದೆ. ಯಾಕೆ 50-50? ಯಾಕೆ ಅಂತಂದ್ರೆ ಈ ಕಡೆ ಕಾಂಗ್ರೆಸ್ಸು ಗರಂ ಆಗಿದೆ, BJPನೂ ಗರಂ ಆಗಿದೆ. ಗರಂ ಆಗಿರೋದು ಬೇಡ, ನೀವು ಕೂಲಾಗಿ ಯಾರು ವೋಟ್ ಹಾಕ್ತೀರಿ ಹೇಳಿ. ಅವ್ರು ಗರಂ ಆಗಾರ ಹೇಳಕ್ಕಾಗಲ್ಲ, ದಯವಿಟ್ಟು ಅದನ್ನ ಹೇಳಕ್ಕಾಗಲ್ಲ. ಫ್ರೀ ಬಸ್ ಎಲ್ಲ ಕೊಟ್ಟರೆ ಅದು ಅಲ್ಲ, ಬೇಕು ಅಂತಂದ್ರೆ ಬೇರೆ ತರ ಹೇಳ್ಬೋದು, ಬಟ್ ಯಾರ್ಗಾಗ್ತೀರಾ ಅನ್ನೋದು ಅದನ್ನ ಹೇಳಕ್ಕಾಗಲ್ಲ. ಈಗ ಕಾಂಗ್ರೆಸ್ ಕಡೆ ಹೋದ್ರೆ ಈಗ ಅವರು ಏನೇನ್ ಹೇಳಿದಾರೋ ಅದನ್ನೆಲ್ಲನೂ ಮಾಡ್ತಾ ಇದಾರೆ, ಅವರು ಕಾಂಗ್ರೆಸ್ ಕಡೆಯಿಂದ ಮಾಡ್ತಾ ಇದಾರೆ. ಸೊ ಈಗ ಸುಧಾಕರ್ ಅವರು ನಿಂತಿದ್ದಾರೆ MP ಗೆ, ಬಟ್ ಅವರು ಮೊದಲು ತುಂಬಾ ಕೆಲಸಗಳು ಮಾಡಿದ್ದಾರೆ. ಅವರು ಅದು ಗೊತ್ತಿಲ್ಲ, ಯಾಕೆ ನೀವೇ ತಾನೇ ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದ್ ತರ ಇರುತ್ತೆ. ಕರೆಕ್ಟಾ? ಅಲ್ಲ, ಈಗ ನಿಮ್ಗೆ ಜಾಮೂನ್ ಇಷ್ಟ, ಬಟ್ ನನಗೆ ಜಾಮೂನ್ ಇಷ್ಟ ಆಗ್ಬೇಕು ಅನ್ನೋದೇನಿಲ್ವಲ್ಲ, ನನಗೆ ಇಷ್ಟ ಆಗುತ್ತೆ. ನಿಮ್ಗೆ ಏನ್ ಅನ್ಸಿರ್ತೋ ನೀವ್ ಹಾಕಿರ್ತೀರ. ಸರಿಯಾಗಿ ಅವ್ರ ಟೀಚರ್ ಯಾವ ಸಬ್ಜೆಕ್ಟ್ ಆಗ್ತೀರಾ? ಅದಾರು ಹೇಳ್ಬೋದಾ? ಇಲ್ಲ, ಅದು ಹೇಳಕ್ಕಾಗಲ್ಲ ಅಂದ್ಬಿಡಿ. ಯಾವ ಸಬ್ಜೆಕ್ಟ್ ಆಗ್ತೀರಾ? ಸರ್, ನಾನು ಕನ್ನಡ ತಗೊಂತೀನಿ. ಹಂಗಂತಲ್ಲ ಸರ್, ಈಗ ಅವ್ರ ಮನ್ಸಲ್ಲಿ ಏನೇನಿದೆ ಅರ್ಥ ಆಯ್ತು, ಕನ್ನಡ ತಗೋತೀರಾ ಅಂತ. ಇವ್ರನ್ನ ಮಾತಾಡ್ಸಿ. ಯಶೋಧ ಅವ್ರನ್ನ ಕೃಷ್ಣ ಇಲ್ವಂತೆ, ರಾಧೆ ಅವರಂತೆ, ಇವ್ರನ್ನ ಮಾತಾಡಿ. ಹೋಗಿ ಎಷ್ಟು ಸಂದಿಗೆ ಹೋಗ್ತೀವಿ? ಹೋಗಿ, ನಂಗೆ ಗೊತ್ತಿಲ್ಲ, ಹೋಗಿ. ನೀವು ಹೋದ್ರೆ ಸಂದಿಗೂ ಬರ್ತೀನಿ. ಈ MP ಎಲೆಕ್ಷನ್ ಬರ್ತಾ ಇದೆ, ವೋಟ್ ಮಾಡ್ತೀರಾ? ಇಲ್ಲಿ ಯಾರು ಗೆಲ್ಬಹುದು, ಕಾಂಗ್ರೆಸ್ ಅಥವಾ BJP? ಹೇಳಕ್ಕಾಗೋದಿಲ್ಲ. ಪ್ರಧಾನಿ ಯಾರಾಗಬೇಕು? ನಿಮ್ಗೆ ಅಲ್ಲ, ಪ್ರಧಾನಿ ಯಾರಾಗಬೇಕು ನಿಮ್ಗೆ? ನಮ್ಗೆ ಮೋದಿನೇ ಇರ್ಬೇಕು. ಕನ್ಫರ್ಮ್ ನಮ್ಮ ಮೋದಿನೇ ಬೇಕು. ಇಲ್ಲಿ ಯಾರು ಗೆಲ್ಬೇಕಂದ್ರೆ? ಫ್ರೀ ಬಸ್ ಎಲ್ಲ ಕೊಟ್ರೆ ಸಿದ್ದರಾಮಣ್ಣ, 2000 ರೂಪಾಯಿ ಕೊಟ್ರೆ ಸಿದ್ದರಾಮಣ್ಣ. ನಮ್ಗೆ ಇವಾಗ ಕೆಲವರು ನನ್ನ ಪ್ರಕಾರ ಕೆಲವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾ, ಕ್ಯಾಂಡಿಡೇಟ್ ನೋಡ್ತಾ ಇಲ್ಲ, ಅಲ್ಲಿ ನೋಡ್ತಾ ಇದಾರೆ PM ಅನ್ನ ನೋಡ್ತಾ ಇದಾರೆ. ಹಂಗೆ ನಾನು ನೋಡಿರೋ ಪ್ರಕಾರ, ಕೆಲವ್ರು ಹೇಳೋ ಪ್ರಕಾರ ನಮ್ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ನಮಗೆ ಯಾರು ನಿಂತ್ರು ನಮ್ ಮೋದಿನೇ ಬರ್ಬೇಕು ಅನ್ನೋದು ಕೆಲವ್ರ ಮೆಂಟಾಲಿಟಿ. ಆತರ ಇಲ್ಲಿನ ಹಿಂಗ್ಸ್ ಹೇಳೋದು, ಫ್ರೀ ಬಸ್ ಕೊಡ್ಲಿ, ಏನೇ ಮಾಡ್ಲಿ, ಯೋಜನೆ ಮಾತ್ರ ಪಕ್ಕಾ ಫಿಕ್ಸು. ಈ ಸಲ ನಾವು ಅವ್ರಿಗೆ ವೋಟ್ ಮಾಡ್ತೀವಿ ಅಂತ. ಮೋದಿ ಗೆಲ್ಬೇಕಂತೆ, ಯಾರು ನಿಂತರೂ ಮೋದಿ ಗೆಲ್ಲೇಬೇಕು, ಅದಕ್ಕೋಸ್ಕರ ವೋಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನಷ್ಟು ಜನ ಮಾತಾಡ್ಸೋಣ, ಇನ್ನಷ್ಟು ಅವ್ರ ಬಾಯಲ್ಲಿ ಒಪಿನಿಯನ್ ತೊಗೊಳ್ಳೋಣ. ಇಲ್ಲಿ ಇನ್ನೊಂದಷ್ಟು ಜನ ಸ್ನೇಹಿತರು ಸಿಕ್ಕಿದ್ದಾರೆ, ನಮ್ಮ ಸ್ನೇಹಿತರು ಮಾತಾಡ್ಸೋಣ. ಏನು ಸರ್ ತಮ್ಮ ಹೆಸರು? ಟಿಪ್ಪು. ಟಿಪ್ಪು ಟಿಪ್ಪು ಮೈಸೂರು ರಾಜ ಟಿಪ್ಪುನ? ಮತ್ತೆ ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಾ? ಕನ್ವಾರ್ ಟಿಪ್ಪು. ಕನ್ವರ್ ಟಿಪ್ಪು. ಸುಮ್ಮನೆ ಕೂತ್ಕೊಳ್ಳೋದು ತಪ್ಪು. ಟಿಪ್ಪು ಸುಮ್ಮನೆ ಕೂತ್ಕೊಳ್ಳೋದು ತಪ್ಪು. ಟಿಪ್ಪು ಹಿಂಗೆ ಸುಮ್ಮನೆ ಕೂತ್ಕೊಳ್ಳೋದು ತಪ್ಪು. ನಿಮ್ಮ ಹೆಸರು? ಕಲೀಮಿಲ್ಲ. ಕಲೀಂ. ಹೌದು. ಅಬ್ದುಲ್ ಕಲಾಂ ಗೊತ್ತಾ? ಗೊತ್ತಿಲ್ಲ. ಅಬ್ದುಲ್ ಕಲಾಂ ಗೊತ್ತಿಲ್ಲ? ಇಲ್ಲ, ಗೊತ್ತಿಲ್ಲ. ಯಾಕೆ? ಯಾಕೆ? ಯಾರವರು ಅಂತ ಗೊತ್ತೇ ಇಲ್ಲ ನಮ್ಗೆ. ಅಂದ್ರೆ ಯಾಕೆ ಅಂದ್ರೆ ಏನ್ ಹೇಳ್ಬೇಕು? ಅಬ್ದುಲ್ ಕಲಾಂ ಗೊತ್ತಿಲ್ಲ. ಓಕೆ, ನಿಮ್ಮ ಹೆಸರು?
ಭಾಷಾ ಪಾಷಾ ಕುಡಿ ಒಂದು ಗ್ಲಾಸ್ ಪಾಯಸ. ಚೆನ್ನಾಗಿದ್ದೀರಾ? ನೋಡ್ರಿ ಏನು ಮಾಡ್ಕೊಂಡಿದ್ದೀರಾ ನೀವು? ರಾಮ ಕೊಲ್ಲಾಪುರಿ ತಿಂತ ಇದ್ದೀರಿ. ಅಲ್ಲ, ವರ್ಕ್ ಏನು ಮಾಡ್ತಾ ಇದ್ದೀರಾ? ವರ್ಕು ಸಿಲೆಕ್ಕು. ಹಾಂ, ಸಿಲೆಕ್ ಏನಪ್ಪ? ಸಿಲೆಕ್ಕು. ಓಕೆ, ನೀವು? ನಂದು ಹ್ಯಾಂಡಿಕ್ಯಾಪು, ಗಾಡಿ ಇಟ್ಕೊಂಡು ಕುತ್ಕೊಂಡಿದ್ದೆ. ನೀವು? ನಾವು ಗುಜರಿ ವ್ಯಾಪಾರ ಮಾಡ್ತೀವಿ. ಗುಜರಿ ವ್ಯಾಪಾರ. ಈಗ MP ಎಲೆಕ್ಷನ್ ಬರ್ತಾ ಇದೆ, ವೋಟ್ ಮಾಡ್ತೀರಾ? ಮಾಡಲ್ಲ. ಯಾರಿಗೆ ಮಾಡ್ತೀರಾ? ಯಾರಿಗೆ ಬೇಕಾ ಅವ್ರಕ. ಅಲ್ಲ, ನಿಮ್ಮ ಲೆಕ್ಕದಲ್ಲಿ ಯಾರು ಗೆಲ್ಲಬೇಕು? ನೀವು ಯಾರು ಕೇಳ್ತೀರ ಅವ್ರ. ಅಲ್ಲ, ನಾನಲ್ಲ, ನಿಮ್ಮ ಮನಸ್ಸಲ್ಲಿ ಯಾರಿದೆ ಹೇಳಿ. ನಿಮ್ಮ ಒಪಿನಿಯನ್ ಅದು, ನಿಮ್ಮ ಹಕ್ಕದು. ನಿಮ್ಮ ಹಕ್ಕು. ಅಂಥವ್ರಿಗೆ ಇಂಥವ್ರಿಗೆ ನಮಗೋಸ್ಕರ ಹೇಳ್ಬೇಡಿ, ನಿಮ್ಮ ಹಕ್ಕದು. ನಮ್ಗೆ ಯಾರು ಗೆಲ್ಬೇಕು ಅಂತ ಫೈನಲಿ? ನೀವು ಗೆಲ್ಬೇಕು, ಪ್ರಜಾಪ್ರಭುತ್ವ ಗೆಲ್ಬೇಕು, ನೀವು ಗೆಲ್ಬೇಕು. ಯಾರು ಗೆಲ್ಬೇಕು ಹೇಳಿ ಹೇಳಿ ಅಣ್ಣ. ನಿಮ್ಮ ಲೆಕ್ಕದಲ್ಲಿ ಯಾರು ಗೆಲ್ಬೇಕು? ಯಾರು ಬಡವರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರು ಗೆಲ್ಲಿಬೇಕು. ಎಸ್, ವಂಡರ್ಫುಲ್ ಆನ್ಸರ್. ನಿಮ್ಮ ಲೆಕ್ಕದಲ್ಲಿ ಅದು ಅದೇ ಕಾಂಗ್ರೆಸ್ ಮತ್ತು ಬಿಜೆಪಿ MP ಎಲೆಕ್ಷನ್ ಯಾರು ಗೆಲ್ಬೇಕು? ಅದು ಕಾಂಗ್ರೆಸ್, BJP, JDS ಅಂತ ಯಾರಿಗೆ ನಾವು ಹೇಳ್ತಾ ಇಲ್ಲ. ಪಬ್ಲಿಕ್ಗೆ, ಬಡವ್ರಿಗೆ, ಹ್ಯಾಂಡಿಕ್ಯಾಪ್ಸ್ಗೆ ಯಾರು ಸಪೋರ್ಟ್ ಮಾಡ್ತಾರೆ. ನಿಮ್ಮ ಲೆಕ್ಕದಲ್ಲಿ ಈಗ ಸುಧಾಕರ್ ನಿಂತವ್ರೆ, ಸುಧಾಕರ್ ಕೆಲಸ ಮಾಡ್ತಾರ? ನೋಡ್ರಿ, ನಾವು ಸುಧಾಕರ್ ಆಗಲಿ ಸಿದ್ದರಾಮಯ್ಯ ಆಗಲಿ ಯಾರಿಗೆ ಹೇಳ್ತಾ ಇಲ್ಲ. ಬಡವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ನಾವು ವೋಟ್. ಪ್ರಧಾನಿ ಯಾರಾಗಬೇಕು? ಅದು ಆಫ್ಟರ್ ಆಲ್ ಫಸ್ಟ್ ಗೆಲ್ಲಿಬೇಕು. ನಿಮ್ಮ ಆಸೆ ಫಸ್ಟ್ ಅಂದ್ರೆ ಹಂಗಾಯ್ತು. ನಿಮ್ಮ ಆಸೆ ಏನು ಅಂತ? ಹೌದು, ಆಸೆ ಹೇಳೋದು. ನಿಮ್ಮ ಆಯ್ಕೆ ಯಾರು? ಮೋದಿನ ಆಗಲಿ. ಮೋದಿ ಆಗ್ಬೇಕಾ? ವೆರಿ ಗುಡ್. ನಿಮ್ಮ ಆಯ್ಕೆ? ಯಾರು ಅದ್ರ ಅಷ್ಟು. ಅಲ್ಲ, ಮೋದಿ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ಮಮತಾ ಬ್ಯಾನರ್ಜಿ ಇದ್ದಾರೆ. ಇಲ್ಲಿ ನೀವೇ ಆಗಿಬಿಟ್ರೆ ನೋಡಿ. ಫಸ್ಟ್ ನಾವು ಅದೇ ಹೇಳ್ತಾ ಇರೋದು. ಫಸ್ಟ್ ಗೆಲ್ಲೀಲಿ, ಅವ್ರ ಪಾರ್ಟಿದಲ್ಲಿ ಯಾರು ಸೆಲೆಕ್ಟ್ ಮಾಡ್ತಾರೆ. ಆಗೈತೆ. ಸುಧಾಕರ್ ವಿಸಸ್ ರಕ್ಷಾರಾಮಯ್ಯ. ಕಾಂಗ್ರೆಸ್ ಇಂದ ರಕ್ಷಾರಾಮಯ್ಯ ಗೆದ್ದವ್ರೆ, ನಿಂತವ್ರೆ. ಯಾರು ಗೆಲ್ತಾರೆ ನೋಡೋಣ. ಯಾರನ್ನ ಗೆಲ್ಸ್ತೀರ ನೀವು? ಕುದುರೆ ಐತೆ, ಗ್ರೌಂಡ್ ಐತೆ, ಯಾವ್ದು ಓಡುತ್ತೆ ನೋಡೋಣ. ನೀವು ಯಾರು ಓಡಿಸ್ತೀರಾ ಅದೇ ಓಡೋದು. ಅದು ನಾವು ಹೇಳ್ತಾ ಇದೀವಿ ಇಲ್ವಾ? ಯಾರು ಬಡವ್ರಿಗೆ ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ನಾವು ಸಪೋರ್ಟ್. ನಿಮ್ಮ ಅಂದಾಜು ಯಾರು ಮಾಡ್ತಾರೆ? ಯಾರು ಮಾಡ್ತಾರೆ? ಇಷ್ಟು ನೋಡ್ಬೇಕು. ಅಲ್ಲ, ಇಷ್ಟು ದಿನ ಯಾರು ಇಷ್ಟು ದಿವಸದಿಂದ ನನಗೆ ಯಾರು ಸಪೋರ್ಟೇ ಕೊಡಲಿಲ್ಲ. ಯಾರು ಸಪೋರ್ಟ್ ಕೊಟ್ಟಿಲ್ವಂತವ್ರಿಗೆ ನೋಡಿ ಅನ್ಯಾಯ ಮಾಡ್ಬಿಟ್ಟು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೇನೆ. ಹ್ಯಾಂಡಿಕ್ಯಾಪ್ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಮಲ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಗಾಡಿ ಹಾಕ್ಕೊಂಡು 10 ಸಲ ಹೋಗಿದ್ದೀನಿ, ಪ್ರತಿ ಪಾರ್ಟಿ ಅವ್ರ ಹತ್ರ ಹೋಗಿದ್ದೀನಿ. ಯಾರು ಸಪೋರ್ಟ್ ಮಾಡಲಿಲ್ಲ. ಮೆಡಿಕಲ್ಲು ಸಪೋರ್ಟ್ ಕೊಡಲಿಲ್ಲ, ಯಾವುದು ಬಿಸ್ನೆಸ್ಗೆ ಸಪೋರ್ಟ್ ಮಾಡಲಿಲ್ಲ, ಏನು ಮಾಡಲಿಲ್ಲ. ಯಾರಿಗಂತ ಹೇಳೋಣ ನಾವು. ಇದು ಇವ್ರಿಗಿರೋಂಥ ನೋವು. ನಿಮ್ಮ ಲೆಕ್ಕದಲ್ಲಿ ಏನು ಹೇಳ್ತೀರಿ ಸರ್? ನಮಗೇನು ಕೆಲ್ ದುಡಿಬೇಕು, ತಿನ್ಬೇಕು ಅಷ್ಟೇ ನಮ್ಮದು. ಟಿಪ್ಪು ಹಂಗೆ ಹೇಳೋದು ತಪ್ಪು. ಅಂದ್ರೆ ಪ್ರಧಾನಿ ಯಾರಾಗಬೇಕು ಅಂದ್ರೆ ಯಾರ ಆಗ್ಲಿ ಬಿಡಿ ಅನ್ನೋದು ತಪ್ಪು. ಯಾರು ಬಡವ್ರಿಗೆ ನೋಡ್ತಾರೆ ಅವ್ರು ಆಗ್ಬೇಕು ಹಂಗೆ. ಇದು ಇವ್ರು ಹೇಳಂತ ಮಾತು. ಬನ್ನಿ ಇನ್ನೊಂದಷ್ಟು ಮಾತಾಡ್ಸೋಣ, ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.